ಅಲ್ಲ ಮಿಸ್ಸು, ನಾನು ಏನೇ ಹೇಳಿದ್ರು ನೀವು ನನ್ನ ಕೋಪ ಮಾಡ್ಕೊತೀರಾ. ಆದರೆ ಈ ವಿಷಯ ನಿಮ್ತ ಮಾತಾಡದೆ ಇರೋಕ್ಕಾಯ್ತಿಲ್ಲ. ನೀವು ಮಾಡಿದ ಕೆಲಸದಿಂದ ನನ್ನ ವಿಷಯದಲ್ಲಿ ಸಮಾಧಾನ ಅನ್ನೋದೇ ಸತ್ ಹೋಗಿದೆ. ಈಗ ಇನ್ನೇನೋ ಹೇಳಕ್ ಬಂದು ದಯವಿಟ್ಟು ನನ್ನೇ ಸಾಯಿಸ್ಬೇಡಿ. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ ಮಿಸ್. ನಿಮ್ಗಿಷ್ಟ ಇಲ್ಲ ಅಂದ್ರೂ ನಿಮ್ಮ ತಾಳಿ ಕಟ್ಟಿ ನನ್ನ ಮನ್ಸಾರೆ ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡಿವ್ನಿ. ನನ್ನ ಸುಖ ಎಲ್ಲ ನಿಮ್ಗೆಯ, ನಿಮ್ಮ ಕಷ್ಟ ಎಲ್ಲ ನಂದೆಯ. ನಿಮ್ಮ ಕಷ್ಟಗೆ ಪಾಲ್ ತಗೊಳ್ಳೋದು ನನ್ನ ಧರ್ಮ. ಅದಕ್ಕೆ ನಾನು ಯಾವ ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಾ? ಸುಳ್ಳು ಹೇಳೋ ನಿಮ್ ನಾಲ್ಗೆಲಿ ಯಾಕ್ರಿ ಇಂಥ ಪದ ಬಳಸ್ತೀರಾ? ನಿಮ್ಮಿಂದ ನನ್ನ ಜೀವನದಲ್ಲಿ ಒಂದಾದ್ರೂ ಒಳ್ಳೆ ವಿಷಯ ನಡೆದಿದ್ಯಾ? ಪರೀಕ್ಷೆ ಕಳ್ಕೊಂಡೆ, ಇಷ್ಟ ಇಲ್ದಿರೋ ಜೀವನ ಬದುಕ್ತಿದ್ದೀನಿ. ಅವ್ವ ನಿನ್ನ ಮನೆಯಿಂದ ದೂರ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ವ ತಗೊಂಡಿರೋ ಸಾಲ ತೀರಿಸ್ಬೇಕು. ನಾನೇ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನಿಮ್ಮ ಮನೆ ಹೆಸರು ಕೇಳಿ ಕೊಟ್ಟಿರೋ ಕೆಲಸನೂ ಕಿತ್ಕೊಂಡು ಕಳಿಸಿದ್ರು. ಕೆಲಸ ಮಾಡಕ್ ಬೇಕಿರೋ ಎಲ್ಲ ಅರ್ಹತೆ ಯೋಗ್ಯತೆ ಇದ್ರು ನಿಮ್ಮ ಮನೆಯವರಿಂದ ನಿಮ್ಮಿಂದ ಎಲ್ಲ ಹಾಳಾಗ್ತಿದೆ. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ ಸ್ವಾರ್ಥಕ್ಕೆ ನನ್ನ ಜೀವನ ಯಾಕ್ರಿ ಬಲಿ ಕೊಟ್ರಿ? ಪ್ರೀತಿಯನ್ನು ಸುಳ್ಳರ ಮನೆ ಕಟ್ಟಿ ನಿಮ್ ಖುಷಿಗೆ ನನ್ನ ಯಾಕ್ರಿ ಬನ್ಸಿದ್ದೀರಾ? ಇಂಥ ಬದುಕನ್ನ ನಾನು ಯಾವತ್ತೂ ಬಯಸ್ದೋಳೆ ಅಲ್ಲ. ಕೆಲ್ಸ ಇಲ್ಲದೆ ನಾನು ಹೇಗ್ ಸಾಲ ತೀರ್ಸೋದು? ನಾನು ತೀರಿಸ್ತೀನಿ. ಇದನ್ನು ಹೇಳಲ್ಲ ಅಂತ ಬಂದೆ. ಆ ಸಾಲನ ನಾನು ಕೆಲಸ ಮಾಡಿ ತೀರಿಸ್ತೀನಿ. ಹಂಗೆಲ್ಲ ಸುಮ್ಕೆ ಯಾರಿಗೂ ಮಾತು ಕೊಡಬಾರ್ದು. ನಾನಿದ್ನ ಮಾತಾಗ ಒಪ್ಕೊಂಡ್ರೆ ತಾನೆ. ಎಷ್ಟೇ ಅಡೆತಡೆ ಬಂದರೂ ನಿಮ್ಮ ಸಾಲನ ನಾನೇ ತೀರಿಸ್ತೀನಿ. ಬೇಕಿದ್ರೆ ಬೇರೆಯವ್ರಿಗೆ ಹೋಗಿ ಕೆಲಸ ಹುಡ್ಕೋತೀನಿ. ನೀವು ಅದನ್ನೆಲ್ಲ ಮಾಡ್ಬೇಕಾಗಿಲ್ಲ ಮಿಸ್ಸು. ನಾನು ನೋಡ್ಕೋತೀನಿ ಅಂತ ಹೇಳಿದೆ ತಾನೆ. ವಾ, ಹಂಗೆ ಇಟ್ಕೊಳಮ್ಮ. ನೀನ್ ಕೆಲ್ಸ ಹುಡ್ಕಿ ಕೆಲ್ಸಕ್ಕೆ ಸೇರ್ಕೊಂಡು ಅದ್ರಾಗ ದುಡ್ದು ಆ ದುಡ್ನಾಗೆ ಬಡ್ಡಿ ಕಟ್ಟಕ್ ಆಯ್ತದ? ಕಟ್ದೆ ಅಂತಲೇ ಇಟ್ಕೊಳಮ್ಮ. ಆಸ್ಲಿಗೆ ಏನ್ಲ ಮಾಡ್ತೀಯಾ? ಇವ್ರ ಕೈನಾಗ ಇದೆಲ್ಲ ತೀರ್ಸಕ್ಕಾಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅಸ್ಲು ಬಡ್ಡಿ ಯೋನು ಬೇಡ ಅಂತ ನಾನು ಹೇಳಿದ್ದು. ನೋಡು, ಇದು ನನ್ನ ಮತ್ತೆ ಪುಟ್ಟಕ್ಕ ನಡುವೆ ಆಗಿರೋ ಒಪ್ಪಂದ. ಇವತ್ತಿಗೂ ನಾನು ಅದೇ ಮಾತು ಮೇಲೆ ನಿಲ್ತೀನಿ. ಇದನ್ನ ಇಲ್ಲಿಗೆ ಬಿಟ್ರೆ ಒಳ್ಳೇದು, ಏಳೊಳಗೆ. ನಾನು ನನ್ನ ಮಾತು ಮೇಲೆ ಹೇಳ್ತೀನಿ. ನಿಮ್ಮ ಋಣ ನಮಗೆ ಬೇಡ. ಜೀವನ ಪೂರ್ತಿ ನಿಮ್ಮಿಂದ ದುಡ್ಡು ತಗೊಂಡು ಬದುಕ್ತಿದ್ದೀವಿ ಅನ್ನೋ ಯೋಚನೆ ನರಕ ನನಗೆ. ಇದಕ್ಕೆ ನೀವೇನು ಹೇಳ್ತೀರಾ?
ಕಿರುನಗೆ ಕಿರು ಯಾರದು ಯಾರದು ಚಿನ್ಮಯ ಏನದು ಕುಡೀರಿ. ನೀನು ಇವಾಗ ಫೀಲ್ ಮಾಡಿ ಏನು ಪ್ರಯೋಜನ ಬಿಡಮ್ಮ. ನೀವು ಏನ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ನಾನೇನೇ ಮಾಡೋಕ್ಕಾಗತ್ತೆ? ಇದೊಳ್ಳೆ ಕಥೆ ಆಯ್ತಲ್ಲ. ಭೂಕಂಪ ಆಯ್ತು ಅಂದರೆ ಬಾಗಿಲು ತಟ್ಟಿ ಕರಿಬೇಕು ಅಷ್ಟೇ. ನಾನು ಕೊಟ್ಟಿರೋ 15 ಲಕ್ಷಕ್ಕೆ ಈ ಕ್ಷಣದಿಂದನೇ ಬಡ್ಡಿ ಶುರು. ಈ ತಿಂಗಳಿಲ್ಲೇ ಅವಳಿಗೆ ಸರಿಯಾಗಿ ಬಡ್ಡಿ ಕಟ್ಟಕ್ಕೆ ಹೇಳು. ಕಟ್ಟಲಿಲ್ಲ ಅಂದ್ರೆ ಗೊತ್ತಲ್ಲ ನನ್ನ ವಿಷಯ. ಗೋಪಾಲನ್ ಹತ್ರ ದುಡ್ಡು ತಗೊಂಡ್ಯಾ? ನೀನ್ ಇವ್ರಿಗೆ ಬಡ್ಡಿ ಕೊಟ್ಟಿದ್ದ ಅವನ್ ದುಡ್ಡ ಹೇಳವ? ಸುಮ್ನೆ ಇವ್ರುಗಳ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಕ್ಯ. ಅವ ಹುಡ್ಗಿರೆಲ್ಲ ಪಾರ್ಟಿ ಕೊಡ್ಸು ಅಂತ ಒಂದೇ ಹಠ. ನಮ್ ಬಾಬಣ್ಣ ನಂಗೇನ್ ಆಗಲ್ವಂತೆ. ಟೌನ್ ನಲ್ಲಿ ಇರೋ ರೆಸ್ಟೋರೆಂಟ್ ಅಲ್ಲೇ ಕೊಡ್ಸ್ಬೇಕಂತೆ. ನಾನು ಹೇಳ್ಬಿಟ್ಟೆ ಇದೆಲ್ಲ ಆಗಲ್ಲ, ನಾನು ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ನೋಡೋಣ ಅಂತ. ಅವ್ವ ಇದ್ಯಾಕವ್ವ ಸಪ್ಪಗಿದ್ಯಾ? ಯೋನಿಲ್ವ? ನಾನು ಬಿಟ್ಟು ಹೋಗ್ತೀನಿ ಅಂತನಾ? ಮತ್ತಿನ್ಯಾಕವ್ವ? ಹೊಸ ಆಯಾಸ. ಅಲ್ಲವ್ವ, ನಾನು ನಿನ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ಆಯಾಸ ಅಂತಿದ್ಯಲ್ಲ, ನಾನು ಇಲ್ಲಿಂದ ಹೋದ್ಮೇಲೆ ನಿಂದ ಏನ್ ಕತೆ? ಯೋಚನೆ ಮಾಡವ್ವ, ನಾನು ಇಲ್ಲೇ ಇದ್ರೆ ನಿನ್ ಕೈಲಿ ಒಂದ್ ಲೋಟನೂ ಎತ್ಸಲ್ಲ. ನೀನ್ ಯಾವಾಗ್ಲೂ ಹಿಂಗೆ ನಗ್ತಿರ್ಬೇಕು ಪುಟ್ಟಮ್ಮಿ. ಹೌದು, ಅಕ್ಕ ಬಂದಿದ್ಲಂತೆ, ಏನಂದ್ಲು? ಬಂದದ್ಲು, ಮಾತಾಡ್ಕೊಂಡು ಹೋದ್. ನನ್ನ ಬಗ್ಗೆನೂ ಏನು ಕೇಳಲಿಲ್ವಾ? ಆಗಾಗ ಹೋಗಿ ಅಕ್ಕನ ನೋಡಿ ಮಾತಾಡ್ಸ್ಬೇಕು ಅನ್ಸುತ್ತೆ, ಆದ್ರೆ ಅವಳು ಬೈತಾಳೆ ಅಂತ ಸುಮ್ಮನೆ ಇದ್ದೀನಿ. ಪುಟಕ ಪುಟಕ, ಯಾರು? ಎಲ್ರು ಏನ್ ಅನ್ಕೊಂಡ್ರೋ ಏನೋ. ಯಾರು? ಮನೆಯವರೆಲ್ರು. ನಾನು ಈ ವಿಷಯದಲ್ಲಿ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಅನ್ಸುತ್ತೆ. ಹಂಗೇನೂ ಇಲ್ಲ ರೀ. ನಿಮಗಾಗನ್ಸಿಲ್ವಾ? ಇಲ್ಲ. ಹಂಗಿದ್ರೆ ನಂಗೆ ಚಿಂತೆನೇ ಇಲ್ಲ. ಬಚಾವಾದರೇನು ಸುಖವಿದೆ. ಯಾರಿರ್ಬೋದು? ಏನಾಯ್ತಕ್ಕ? ಮುರಳಿ, ಅದು ನಿಮ್ಮ ಬಾವ. ಬಾ ಬಾ ಹೇಳ್ತೀನಿ. ಅಕ್ಕ, ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಕ್ಕ? ಅಕ್ಕ, ಬಾಬಾ ಬಾಬಾ ಬಾಬಾ, ಏನಾಯ್ತು ಬಾಬಾ? ದಾರಿಗೆ ಯಾರೋ 4-5 ಜನ ಹುಡುಗರು ನಾನು ಚೆನ್ನಾಗಿ ಹೊಡೆದು ಚೈನು, ಉಂಗುರ, ವಾಚು, ಮೊಬೈಲ್ ಎಲ್ಲ ಕಿತ್ಕೊಂಡು ಹೋಗ.
ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡ ನಾಳೆ ಅಂದರೆ ಮುರಳಿ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬೇಡ ಬೇಡ. ಹಾಗೆ ಬಿಡಕ್ಕಾಗತ್ತಾ? ನೋಡಿ ಹೇಗೆ ಹೊಡೆದಿದ್ದಾರೆ. ಅಯ್ಯೋ ಅತ್ತೆ, ರಾಕ್ಷಸರ ಸವಾಸ ನಮ್ಗೆ ಯಾಕೆ? ಅವರು ಚೆನ್ನಾಗಿ ಕೊಡ್ದಿದ್ರು, ಹೆಂಗ ಅವರಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ರೆ. ಹೇಗೋ ದೇವ್ರ ದೊಡ್ಡವರು ನಿಮ್ಮನ್ನು ಕಾಪಾಡ್ಬಿಟ್ಟ. ಚಿತ್ರ ಮೊದಲು ಹೋಗಿ ಫಸ್ಟ್ ಏಡ್ ತಗೊಂಬಾ. ಈ ಸ್ಥಿತಿನಲ್ಲಿ ನನ್ನ ಮಗ ನಿನ್ನ ಮಾತನ್ನ ಕೇಳ್ತಾನೆ ಅಂತ್ಯ? ಅಯ್ಯೋ ನಾನೇನು ಮಾಡಿಲ್ಲಪ್ಪ, ಎಲ್ಲ ಬಾಬಾ ತುಂಬ ನೋವಾಗ್ತಿದ್ಯಾ? ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಮುರಳಿ, ಪೇನ್ ಕಿಲ್ಲರ್ ತಗೋತೀನಿ, ಅದೇ ಸಾಕು. ಇವಳು ಕಾರ್ಯ ಸಾಧಿಸ್ಕೊಳ್ಳೋಕ್ಕೆ ಅಳಿಯಂದ್ರ ಮೇಲೆ ಇವಳೇ ದಾಳಿ ಮಾಡಿಸಿದಾಳೋ ಹೇಗೆ ಹೇಳೋಕ್ಕಾಗಲ್ಲ. ಓ ಚೆನ್ನವನೇ. ಕೋಣಿ ಕೇಳೋ ನನ್ನ ಧ್ವನಿ ಕೇಳಿದ್ರೆ ನಾನು ಯಾರು ಅಂತ ಗೊತ್ತಾಗಿಲ್ವಾ? ಬಾರವ್ವ, 7 ದಿವಸ ಆಯ್ತು ನಿನ್ನ ನೋಡಿ. ಸಂದಕ್ಕಿದೀಯಾ? ಸಂತಕಿವ್ನಿ, ಬಾ ಒಳಗ್ ಬಾ. ಬಾರ ಕೂತ್ಕತ್ತಾಯಿ, ಕೂತ್ಕ. ಸ್ಯಾನೆ ದಿವಸ ಆಗೋಯ್ತು, ಹಿಂಗೆ ಹೋಯ್ತಿದ್ನಾ ನನ್ನ ಕಾಲು ಇಲ್ಲೇ ನಿಂತ್ಕೊಬಿಡ್ತು. ನಿನ್ನ ಏನು ಅಂತ ಕೇಳ್ಕೊಂಡು ಹೋಗಮ್ಮ ಅಂತ ಬಂದೆ. ಸುಮಾ ಮಜ್ಜಿಗೆ ತಗೋಬೋಗವ. ಆಯ್ತು. ಯಾಕೆ ಪುಟ್ಟಕ್ಕ ನಿನ್ ಮುಖದಲ್ಲಿ ಗೆಲುವೇ ಇಲ್ಲ, ಏನಾಯ್ತು? ಏನೂ ಇಲ್ಲ, ಹೊಸಿ ಆಯಾಸ. ಅದು ನಿನ್ನ ಮಗಳಿಗೆ ಹೇಳೋ ಉತ್ತರ, ನನಗಲ್ಲ. ಬತ್ತಾ ಬತ್ತಾ ಪುಟ್ಟಕ್ಕನ್ಗೆ ಮರುವು ಸಾನೆ ಆಗೋಯ್ತು ಅಂತೀನಿ. ಇದ್ಯಾಕವ ಹಿಂಗಂತೀಯ? ಮಕ್ಕಳ ಮದ್ವೆ ಆದ್ಮೇಕೆ ಮನೆ ದ್ಯಾವ್ರಿಗೆ ಹೋಗಿ ಪೂಜೆ ಮಾಡ್ಕೊ ಬರ್ಬೇಕು ಅಂತ ಬೇಡ್ಕೊಂಡಿದ್ದೆ ಅಲ್ವವ? ಮರ್ತೋದಾ? ಅಯ್ಯೋ ದೇವ್ರೆ, ನಾನಿದನ್ನು ಮರ್ತೇ ಬಿಟ್ಟಿದ್ದೀನಲ್ಲ. ಅದಕ್ಕೆ ಅನಿಸ್ತದೆ ಈಟೊಂದು ಅಪ್ಸಕ್ನ ಆಯ್ತಾ ಇರೋದು. ಅಪ್ಶಕ್ನನ ಏನು? ಹೋಗ್ ಬರೋ ಪುಟ್ಟಕ್ಕ, ಎಲ್ಲ ಒಳ್ಳೇದಾಯ್ತದೆ. ಬರ್ನೆ. ಚಿತ್ರ ಅಣ್ಣನ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಮ್ಮ. ನಾವೇ ಮೇಲ್ ಬಿದ್ದು ಕೇಳಿದ್ದಕ್ಕೆ ಜ್ಯೋತಿಷಿಗಳು ಜಾತಕದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಏನೋ. ಪಾಪ ಅಳಿಯಂದ್ರಿಗೆ ಬೇರೆ ಹೀಗಾಗೋಯ್ತು. ಹಾಗೆಲ್ಲ ಅಂದರು ಅಂತ ಬೇಜಾರು ಮಾಡ್ಕೋಬೇಡಿ. ನಂಗೆ ಏನೂ ಬ್ಯಾಸರ ಇಲ್ಲ ರೀ. ನಿಮ್ಮ ಬಾವಂಗೆ ಏನೂ ಆಗೋಕ್ಕಿಲ್ಲ, ಸರಿ ಹೋಯ್ತಾರೆ. ಚಿಕ್ಕ ವಯಸ್ಸಿಂದನೂ
ಜಗಳ ಹೊಡಿ ಬಡಿ ಅಂದರೆ ಅವ್ರಿಗೆ ತುಂಬಾ ಭಯ. ಒಂದು ಕಡೆ ಕೋಪ ಇದ್ರೂ ಏನು ಮಾಡೋಕ್ಕಾಗದೆ ಛೇ ಪಾಪ ಬಾವ ಯಾರ ತಂಟೆಗೂ ಹೋಗಲ್ಲ ಅಂಥವ್ರ ಮೇಲೆ ಗಲಾಟೆ ಮಾಡಿದಾರಲ್ಲ. ನಂಗೆ ಯಾಕೋ ಹಂಗೆ ಅನ್ಸಕ್ಕಿಲ್ಲ ರೀ. ಅಂದರೆ ಏನೂ ಮಾಡಿದೆ ಯಾರು ತಾನೇ ಹೊಡಿತಾರೆ? ನೀವೇನು ಸಹ ನಾವು ಈಗ ಮಾತಾಡ್ತಿದ್ದೀರಾ? ನಿಮ್ಮ ಪ್ರಕಾರ ನಮ್ಮ ಭಾವನೆ ಜಗಳ ಆಡ್ಕೊಂಬಂದ್ರು ಅಂತಿದ್ದೀರಾ? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತಮಗೆ ಅಂತ ಕೆಲಸ ಇರೋರು ಯಾರ್ಯಾರ ತಂಟೆಗೆ ಹೋಗೋಕ್ಕಿಲ್ಲ. ಆದರೆ ನಿಮ್ಮ ಭಾವ ಏನೂ ಕೆಲಸ ಇಲ್ಲದೆ ಮನೇಲಿ ಹಿಂಗೆ. ಸಹನವ್ರೆ, ಭಾವ ಏನು ಸುಮ್ಮನೆ ಮನೇಲಿ ಕೂತಿಲ್ಲ, ಅವರು ಕೆಲಸ ಹುಡುಕ್ತಾ ಇದ್ದಾರೆ. ನೀವು ಹೀಗೆಲ್ಲ ಮಾತಾಡಬೇಡಿ. ನನ್ನ ಕಷ್ಟ ಟೈಮಲ್ಲಿ ಭಾವ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಬಿಡಿ. ಸದ್ಯ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ನಿನ್ನ ಗಂಡ ಹೊಡ್ಸ್ಕೊಂಡು ಬಂದಿದ್ದು ಒಳ್ಳೇದೇ ಆಯಿತು. ನನ್ನ ಗಂಡ ಹೊಡ್ಸ್ಕೊಂಡು ಬಂದಿದ್ದು ನಿನ್ಗೆ ಒಳ್ಳೇದಾಯ್ತಾ? ನಾನು ಆ ಥರ ಹೇಳ್ತಿಲ್ವೇ. ನನಗೆ ನನ್ನ ಮಗನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನಿಗೆ ಈ ಅಪಶಕನದಲ್ಲೆಲ್ಲ ನಂಬಿಕೆ ಇಲ್ಲ ಅಂದರೂ ಭಾವಂಗೆ ಹಿಂಗಾಯ್ತಲ್ಲ ಅನ್ನೋ ಫೀಲಲ್ಲೇ ಇರ್ತಾನೆ. ಈಗ ಅವಳು ಬೇಳೆ ಬೇಯೋದು ಚಾನ್ಸೇ ಇಲ್ಲ. ಓ, ಅಂದರೆ ಇವತ್ತು ಅಳಿ ಅಂದರೆ ನೀನು ಆಪದ್ ಬಾಂಧವ ಅಂತ ಆಯಿತು. ಈಗಾಗಲೇ 2 ತಿಂಗಳು ಜಾಸ್ತಿ ಆಗೈತೆ. ಹಾಂ, ಮುಂದಿನ ವಾರ. ಕೋದಂಡವ್ರೆ ತಗೊಳ್ಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ತಗೊಳ್ಳಿ. ಇವತ್ತು ಬೆಳಗ್ಗೆನೆ ಬ್ಯಾಂಕ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತು ನಾನೇ ಮೊದಲು ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ಯಾಕೆ ದುಡ್ಡು ತೊಗೊಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೆನ್ನೆಯಿಂದನೇ ಬಡ್ಡಿ ಸ್ಟಾರ್ಟು ಅಂತ ನಿಮ್ಮ ಅಮ್ಮ ಅವ್ರು ಹೇಳಿದ್ರಲ್ಲ, ನಾನು ಹಿಂದಿನ ತಿಂಗಳದ್ದು ಸೇರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಕೂಡಿಟ್ಟಿದ್ದ ದುಡ್ಡು. ಇನ್ಮೇಲಿಂದ ಪ್ರತಿ ತಿಂಗಳು 10ನೇ ತಾರೀಕು ಸರಿಯಾಗಿ ನಿಮಗೆ ಬಡ್ಡಿ ದುಡ್ಡು ಸೇರುತ್ತೆ. ಆದಷ್ಟು ಬೇಗ ಅಸಲು ಕೊಡೋಕ್ಕೂ ಟ್ರೈ ಮಾಡ್ತೀನಿ. ಸರಿಯಾಗಿದೆಯಾ ನೋಡ್ಕೊಳ್ಳಿ. ಸರಿಯಾಗಿದೆ. ಲೆಕ್ಕ ಬರೆದಿಟ್ಕೊಳ್ಳಿ. ದುಡ್ಡು ಬೇಡ ಅಂದ್ರೂ ಸ್ವಾಭಿಮಾನ ಒಪ್ಪಕ್ಕಿಲ್ಲ ಅಂತ ದುಡ್ಡು ಕೊಡ್ತಾರಲ್ಲ, ಇವರೇ ಅಮ್ಮನವ್ರಿಗೆ ತಕ್ಕನ ಸೊಸೆ.